ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತು ನಮ್ಮ ಮನೇಲಿ ನಾನ್ ವೆಜ್ಗೆ ಅಂತ ಮಟನ್ ತಂದಿದ್ದಾರೆ. ಸೊ ನಾವಿವತ್ತು ಮಟನ್ ಸಾಂಬಾರನ್ನ ಹೇಗೆ ರೆಡಿ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತಿದ್ದೀನಿ. ಸೊ ಮೊದಲನೇದಾಗಿ ಮಟನ್ ಸಾಂಬಾರಿಗೆ ಏನೇನೆಲ್ಲ ತೊಗೋಬೇಕು, ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಅಂತೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ಶಾಲ್ ವಿ ಸ್ಟಾರ್ಟ್ ವಿಡಿಯೋ? ನೋಡಿ ಇಲ್ಲಿ ನಾನು ಇಬ್ಬರಿಗಾಗೋಷ್ಟು ಮಾತ್ರ ಇಷ್ಟು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ. ಸೊ ಇದು ಶುಂಠಿ, ಬೆಳ್ಳುಳ್ಳಿ, ಹಾಗೆ ಅಚ್ಕಾರದ ಪುಡಿ, ಒಂದು 2 to 3 ಟೇಬಲ್ ಸ್ಪೂನಷ್ಟು, ಹಾಗೆ ಇದು 2 to 3 ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರು, ಲೈಕ್ ಮಸಾಲ ಪೌಡರು, ಇದು ಸ್ವಲ್ಪ ಕಾಯಿ ತುರಿ, ಇದೆಲ್ಲನೂ ಗ್ರೈಂಡ್ ಮಾಡ್ಕೊಬೇಕು. ಇಲ್ಲಿ ನಾವು ಆರ್ಚಿ ಅವ್ರದ್ದು ಮಟನ್ ಮಸಾಲ ಯೂಸ್ ಮಾಡ್ತಾಯಿದ್ದೀವಿ. ಸೊ ಹಾಗೆ ನೋಡಿ, 2 ಮೀಡಿಯಮ್ ಸೈಜ್ ಟೊಮ್ಯಾಟೊ, 2 ಮೀಡಿಯಮ್ ಸೈಜ್ ಈರುಳ್ಳಿ, ಹಾಗೆ 1 ಇಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು. ನೋಡಿದ್ರಲ್ಲ, ಇಷ್ಟು ಇಂಗ್ರೀಡಿಯೆಂಟ್ಸು. ಹಾಗೆ ಇಬ್ಬರಿಗಾಗೋಷ್ಟು ನಾವಿಲ್ಲಿ 3/4 kg ಮಟನ್ನ ತೊಗೊಂಡಿದ್ದೀವಿ. ಸೊ ನಾವು ಫಸ್ಟ್ ಇದನ್ನು ಕುಕ್ಕರಲ್ಲಿ ಅರಿಶಿನ ಹಾಗೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು, ಆಮೇಲೆ ಮತ್ತೆ ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಇದನ್ನು ಒಂದು 3 to 4 ವಿಷಲ್ ಆಗೋಷ್ಟು ಕೂಗಿಸ್ಕೋಬೇಕು. ಯಾಕಂದರೆ ಮಟನ್ ಚೆನ್ನಾಗಿ ಬೆಂದ್ರೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಬನ್ನಿ ಸ್ಟಾರ್ಟ್ ಮಾಡೋಣ ಈಗ. ಸೊ ನಾವೀಗ ಮಟನ್ ಸಾಂಬಾರಿಗೆ ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈಗ ಮಟನ್ನ ಕುಕ್ಕರಲ್ಲಿ ಬೇಯಕ್ಕೆ ಹಾಕಿದ್ದೀನಿ. ಸೊ ಸ್ವಲ್ಪ ಉಪ್ಪು, 1 ಟೇಬಲ್ ಸ್ಪೂನಷ್ಟು ಹರಳುಪ್ಪು, ಹಾಗೆಯೇ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕಿದ್ದೀನಿ. ಸೊ ಈಗ ಇದನ್ನು ಕ್ಲೋಸ್ ಮಾಡೋಣ. ಚೆನ್ನಾಗಿ ಕುದಿಬೇಕು, ಒಂದು 3 to 4 ವಿಷಲ್ ಚೆನ್ನಾಗಿ ಬೆಂದರೆ ಮಟನ್ ಟೇಸ್ಟ್ ಸಖತ್ತಾಗಿರುತ್ತೆ. ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಜಾರ್ ಒಳಗಡೆ ಆ್ಯಡ್ ಮಾಡಿದ್ದೀನಿ. ಸೊ ಈಗ ಗ್ರೈಂಡ್ ಮಾಡ್ಕೊಳ್ಳೋಣ. ಓಕೆ, ನೋಡಿ, ಈಗ ಮಿಕ್ಸಿಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ತಾಯಿದ್ದೀನಿ. ಸೊ ಒಂದು 1/2 ಕಪ್ ವಾಟರ್ ಆ್ಯಡ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಗ್ರೈಂಡ್ ಮಾಡ್ಕೊಂಡಾಯಿತು. ಸೊ ನೆಕ್ಸ್ಟು ಮಟನ್ ಬೆಂದಿದ ತಕ್ಷಣವೇ ಸಾಂಬಾರು ಪ್ರಿಪೇರ್ ಮಾಡೋಣ. ಓಕೆನಾ? ಸೊ ಫೈನಲಿ 5 ವಿಷಲ್ ಆಯಿತು. ಈಗ ನೆಕ್ಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, 5 ವಿಷಲ್ ಆದಮೇಲೆ ಈ ಥರ ಮಟನ್ ಬೆಂದಿದೆ. ಸ್ಮೆಲ್ ಮಾತ್ರ ಸಖತ್ತಾಗಿದೆ ಈಗಲೇ. ಇನ್ನು ಸಾಂಬಾರು ಆದಮೇಲೆ ಯಾವ ಥರ ಟೇಸ್ಟ್ ಕೊಡುತ್ತೆ ಅಂತ ನೋಡಬೇಕು. ಸೊ ಕುಕ್ಕರ್ ಹಿಟ್ಟಾಯಿತು, ಗ್ಯಾಸ್ ಹಚ್ಚಿ ಈಗ ಆಯಿಲ್ ಆ್ಯಡ್ ಮಾಡ್ತಾ ಇದ್ದಾರೆ. ಒಂದು 3 to 5 ಟೇಬಲ್ ಸ್ಪೂನಷ್ಟು ಆಯಿಲ್ ಆ್ಯಡ್ ಮಾಡ್ತಾ ಇದ್ದಾರೆ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಕಾದ ನಂತರ ಸ್ವಲ್ಪ ಒಗ್ಗರಣೆಗೆ ಅಂತ ಆನಿಯನ್ ಕಟ್ ಮಾಡಿರೋದು ಹಾಗೆ ಉಳಿಸ್ಕೊಂಡಿದ್ವಿ. ಸೊ ಆನಿಯನ್ ಆ್ಯಡ್ ಮಾಡ್ತಿದ್ದಾರೆ ಈಗ. ಸ್ವಲ್ಪ ಫ್ಯಾಟ್ ಕೂಡ ಮಟನಲ್ಲಿ ಕೊಟ್ಟಿದ್ರು. ಸೊ ನಾವು ಅದನ್ನು ಸಪ್ರೇಟಾಗಿ ಎತ್ತಿಟ್ಟು ಈಗ ಹಾಕ್ತಿದ್ದೀವಿ. ಅದು ಆಯಿಲಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಸೊ ಹಾಗಾಗಿ ಆನಿಯನ್ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಮಟನ್ನ ಆಲ್ರೆಡಿ ಕುಕ್ ಮಾಡ್ಕೊಂಡಿರೋದ್ರಿಂದ ಫಸ್ಟು ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀವಿ.
ಸ್ವಲ್ಪ ಮಸಾಲ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ ನಂತರ ಮಟನ್ನ ಹಾಕಬೇಕು. ನೋಡಿ ಮಸಾಲ ಆ್ಯಡ್ ಮಾಡಾಯಿತು. ಅದನ್ನು ಒಂದು 3 to 5 ಮಿನಿಟ್ಸ್ ಅಷ್ಟು ಚೆನ್ನಾಗಿ ಕುದಿಬೇಕು. ಸೊ ನಾವು ಮಸಾಲ ಚೆನ್ನಾಗಿ ಕುದಿಯೋವರೆಗೂ ಆ ಗ್ಯಾಪಲ್ಲಿ ಊಟಕ್ಕೆ ಆನಿಯನ್, ಲೆಮನ್ ಹಾಗೆ ಕುಕ್ಕುಂಬರ್ನ ಕಟ್ ಮಾಡ್ಕೊಳ್ಳೋಣ. ಸೌತೆಕಾಯಿ ನೋಡಿ, ಆನಿಯನ್, ಕುಕ್ಕುಂಬರ್, ಲೆಮನ್ನ ಕಟ್ ಮಾಡಾಯಿತು. ಈಗ ಮಟನ್ನ ಆ್ಯಡ್ ಮಾಡ್ತಿದ್ದೀವಿ. ಮಟನ್ ಸಖತ್ತಾಗಿ ಬೆಂದಿದೆ ಕೂಡ. ಈಗ ಮಸಾಲೆಯಲ್ಲಿ ಸ್ವಲ್ಪ ಒಂದು 5 to 6 ಮಿನಿಟ್ಸ್ ಚೆನ್ನಾಗಿ ಕುದ್ರೆ ಮಸಾಲ ಮಟನ್ಗೆ ಹತ್ತುತ್ತೆ. ಮಟನ್ ಘಮ್ ಅಂತಿದೆ. ನೆಕ್ಸ್ಟ್ ಸ್ಟೆಪ್, ಈಗ ಕೊನೆಯದಾಗಿ ಆಚಿ ಮಟನ್ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀವಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆಚಿಯವ್ರದ್ದು. ನಾವು ಯಾವುದೇ ಚಿಕನ್, ಮಟನ್, ಏನೇ ನಾನ್ ವೆಜ್ ಮಾಡಿದ್ರು ನಾವು ಆಚಿಯವ್ರದ್ದೇ ಮಸಾಲಾನ ಯೂಸ್ ಮಾಡೋದು. ನೀವು ಕೂಡ ಟ್ರೈ ಮಾಡಿ, ಸಖತ್ತಾಗಿರುತ್ತೆ ಟೇಸ್ಟ್. ನೋಡಿ, ಮಟನ್ ಈ ಥರ ಚೆನ್ನಾಗಿ ಕುದೀತಾ ಇದೆ. ಮಟನ್ ಆಲ್ರೆಡಿ ಬೆಂದಿರೋದ್ರಿಂದ ಸ್ವಲ್ಪ ಮಸಾಲೆ ಹತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮಟನ್ನ ಕುದಿಸ್ತಾ ಇರೋದು. ಸೊ ನೋಡಿ, ಹೀಗಾಗಿದೆ ಮಟನ್ನು. ಸೊ ನೋಡಿ, ಫೈನಲಿ ಮಟನ್ ಸಾಂಬಾರು ರೆಡಿ ಆಯಿತು. ಸೊ ನಾನು ಮಟನ್ ಸಾಂಬಾರಿಗೆ ಬಿಸಿ ಬಿಸಿ ರಾಗಿ ಮುದ್ದೆ ಮಾಡಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿರಲೇಬೇಕು, ಯಾಕಂದರೆ ನಾನು ಜಾಸ್ತಿ ಮಸಾಲಾನ ಆ್ಯಡ್ ಮಾಡಿಲ್ಲ. ಸೊ ಲೆಟ್ ಮಿ ಟೇಸ್ಟ್. ಸೊ ನೋಡಿದ್ರಲ್ಲ ಇಷ್ಟೊತ್ತು ಮಟನ್ ಸಾಂಬಾರು ನಾವು ಹೇಗೆಲ್ಲ ರೆಡಿ ಮಾಡಿದ್ವಿ ಅಂತ. ಸೊ ನೀವು ಕೂಡ ನಮ್ಮ ರೆಸಿಪಿನ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ತುಂಬ ಥ್ಯಾಂಕ್ ಯು ಎಲ್ರಿಗೂ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.